ಅಂಕಲ್ ಬಿಸ್ಕೆಟ್ ಕೊಡಿ. ಎಷ್ಟಪ್ಪ ಬಿಸ್ಕೆಟ್? 5 ರೂಪಾಯಿ. ಅಣ್ಣ ಥ್ಯಾಂಕ್ ಯು ಅಣ್ಣ, ಬಿಸ್ಕೆಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಂಗೇನು ತಲೆ ಕೆಟ್ಟಿದ್ಯಾ? ಅವ್ರ ಕಾಲ್ಗಡೆ ಯಾಕೆ ಬೀಳಕ್ ಹೋಗಿದ್ವಿ? ನಡಿ ತಗೊಳ್ಳಿ ಬೈ, ಇದು ಸಾಕಾ ಚಿಕ್ಕದು? ಸಾಕು ಸಾಕು. ಎಷ್ಟು ಬೈ ಇದು? 35 ರೂಪಾಯಿ ಬೈ ಇದು. ಸರ್ ಆಗಿದೆ ಬೈ. ದೊಡ್ಡ ಉಪಕಾರ ಆಗೋಯ್ತು ಸರ್. ಅಪ್ಪಿ ಏನ್ ಮಾಡ್ತಾ ಇದ್ಯಾ? ಅಪ್ಪಿ ಏನ್ ಮಾಡ್ತಾ ಇದ್ಯಾ? ಯಾಕೆ ಎಲ್ಲರೂ ಕಾಲು ಬಿಡ್ತೀವಿ? ನಿಂಗೆ ತಲೆ ಕೆಟ್ಟೋಯ್ತಾ? ನಡಿ ಅಣ್ಣ, ಒಂದ್ ದಿಮ್ ಬೇಕಾಯ್ತು. ಯಾವ ತರ ಬೇಕಪ್ಪ? ನೋಡಪ್ಪ, ಒಂದ್ 150 200 ರೂಪಾಯಿ ಇದೆ. ಇದೇ ಕೊಡೋಣ. ತಗೋ 200 ರೂಪಾಯಿ. ಎಷ್ಟಣ್ಣ ಇದು? 200 ರೂಪಾಯಿ. ಸ್ಕ್ಯಾನ್ ಹಾಕೋಣ. ಅಲ್ಲಿದೆ, ಮಾಡು ಸ್ಕ್ಯಾನ್. ಅಂಕಲ್ ನಿಮ್ ಉಪಕಾರ ಯಾವತ್ತೂ ಮರೆಯಲ್ಲ ಅಂಕಲ್. ನಿಮ್ಮಿಂದ ನಮ್ ಫ್ಯಾಮಿಲಿ ಕಣ್ ತುಂಬ ಮಲಗುತ್ತೆ ಅಂಕಲ್. ನೀವ್ ಆಶೀರ್ವಾದ ಮಾಡಿ ಬಂದಿರೋದು ಯಾಕ ಏನ್ ಹೊಡಿತೀವಿ ಬಿಡ. ಮಗ ಕಾಲಿ ಬಿದ್ರೆ ಏನಾಯ್ತು ನಿನ್ಗೆ? ಅಲ್ಲಿ ಬೇಕ್ರಿಗೆ ಹೋದ್ರೆ ಅಲ್ಲೂ ಕಾಲು ಬೀಳ್ತಾಳೆ, ಇಲ್ಲಿ ಪೆವಿಕಿಗೆ ತಾಳಕ್ ಇಲ್ಲೂ ಕಾಲು ಬೀಳ್ತಾಳೆ, ಇಲ್ಲಿ ದಿಮ್ ತಾಳಕ್ ಬಂದು ಇಲ್ಲೂ ಕಾಲು ಬೀಳ್ತಾಳೆ. ಹೌದಾ? ಯಾಕಮ್ಮ ಎಲ್ಲರ ಕಾಲಿಗೂ ಬೀಳ್ತಾ ಇದೆಯಾ ನೀನು? ಯಾಕಂದ್ರೆ ಅವ್ರು ನಮ್ಗೆ ಬಿಸ್ಕೆಟ್ ಕೊಟ್ಟು ಉಪಕಾರ ಮಾಡಿದ್ರು, ಇವ್ರು ನಮ್ಗೆ ಫೆವಿಕಾಲ್ ಕೊಟ್ಟು ಉಪಕಾರ ಮಾಡಿದ್ರು, ನೀವ್ ನಮ್ಗೆ ದಿಮ್ ಕೊಟ್ಟು ಉಪಕಾರ ಮಾಡಿದ್ರಿ. ಅದಕ್ಕೆ ನಾವ್ ನಿಮ್ಗೆ ಋಣಿಯಾಗಿರ್ಬೇಕಲ್ವಾ? ಅಲ್ಲಮ್ಮ, ಅದ್ರ ಉಪ್ಪು ಖಾರ ಎಲ್ಲಮ್ಮ ಬಂತು. ನಿಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದಾರೆ, ಅವರೆಲ್ಲ ಕೊಟ್ಟಿದ್ದಾರೆ. ಇವಾಗ ಅರ್ಥ ಆಯ್ತಾ ನಿಮ್ಮೆಲ್ರಿಗೂ? ನಾವು ದುಡ್ಡು ಕೊಟ್ಟಿದ್ದಕ್ಕೆ ನಮ್ಗೆ ಇಷ್ಟೆಲ್ಲ ಸಿಕ್ಕಿದ್ದು. ಇದೇ ಮೈಂಡ್ ಸೆಟ್ ನ ನಿಮ್ ಏರಿಯಾ MLA MP ವಿಚಾರದಲ್ಲೂ ಇಟ್ಕೊಳ್ಳಿ. ನೀವು ಓಟ್ ಹಾಕ್ತೀರಾ, ಅವ್ರು ಗೆಲ್ತಾರೆ, ತಿಂಗಳ ಸಂಬಳ ಬರುತ್ತೆ, ಅವ್ರಿಗೆ ಬೇಕಾದಷ್ಟು ಫೆಸಿಲಿಟೀಸ್ ತಗೊಳ್ತಾರೆ, ಬಾಯ್ ಮುಚ್ಕೊಂಡ್ ಕೆಲಸ ಮಾಡ್ತಾರೆ. ನೀವ್ ಯಾಕೆ ಅವ್ರ ಮುಂದೆ ಬೊಗ್ಗಿ ಸಲಾಂ ಹೊಡಿತೀರಾ? ನಾವೆಂಗೆ ಕೂಲಿ ಅವ್ರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತೀವೋ ಅದೇ ತರ ನಾವು ತಿಂಗಳ ಸಂಬಳ ಕೊಟ್ರೆ MLA MP ಅವ್ರು ಕೆಲಸ ಮಾಡ್ತಾರೆ. ಅದ್ರಲ್ಲಿ ಅವ್ರ ಹಂಗೇನಿದೆ? ಇದೇ ಲಾಸ್ಟು. ಇನ್ಮೇಲೆ ರಾಜಕಾರಣಿಗಳ ಮುಂದೆ ಹಣ ಬಂದ ಅಂತ ಸುಮ್ನೆ ನಾಯಿಗಳ ತರ ಅಲಿಬೇಡಿ. ಸ್ವಲ್ಪನಾದ್ರೂ ಸ್ವಾಭಿಮಾನಿಗಳಾಗಿ. ಇನ್ಮೇಲೆ ಅಂತ ಕೆಲಸ ಮಾಡಲ್ಲ ಬಿಡಮ್ಮ. ಹಂಗಂತಾರೆ, ಆದ್ರೆ ಜನ ಈ ಕಾಲಕ್ಕೆ ಬದಲಾಗಲ್ಲ ಬಿಡಮ್ಮ.